ಹಾಯ್ ಸ್ನೇಹಿತರೆ, ನಮ್ಮ ರೋಚಕ ಪ್ರಪಂಚದಲ್ಲಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಕೇರಳದ ಇಡುಕ್ಕಿ ಜಿಲ್ಲೆಯ ಒಂದು ನಿಜವಾಗಿಯೇ ಭಯ ಹುಟ್ಟಿಸುವ ಕಥೆ ಎಂದು ಹೇಳಲಾಗುತ್ತದೆ. ಒಂದು ದಿನ ಆ ಕಾರು ತಾನೇ ಹೋಗ್ತಾ ಇತ್ತು. ರಹಸ್ಯ ಕಥೆ. ಒಂದು ರಾತ್ರಿ ಮಳೆ ಭಾರೀಯಾಗಿ ಸುರಿಯುತ್ತಿತ್ತು. ಇಬ್ಬರು ಸ್ನೇಹಿತರು ರಾಹುಲ್ ಮತ್ತು ಅಜಯ್ ತಮ್ಮ ಕಾರಿನಲ್ಲಿ ಕಾಡಿನ ರಸ್ತೆಯಲ್ಲಿ ಸಾಗುತ್ತಿದ್ದರು. ಗಡಿಯಾರ ರಾತ್ರಿ 12 ದಾಟಿತ್ತು. ರಸ್ತೆ ತುಂಬ ಖಾಲಿ, ಫೋನ್ ಸಿಗ್ನಲ್ ಇಲ್ಲ. ಹಠಾತ್ ಕಾರ್ ನಿಧಾನವಾಗಿ ನಿಂತಿತು. ಏನಾಯ್ತು? ಅಜಯ್ ಕೇಳಿದ. ಗೊತ್ತಿಲ್ಲ, ಇಂಜಿನ್ ಸ್ಟಾಪ್ ಆಯಿತು, ರಾಹುಲ್ ಉತ್ತರಿಸಿದ. ಅವರು ಕಾರಿನಿಂದ ಇಳಿದು ನೋಡಲು ಹೊರಟರು. ಮಳೆ, ಕತ್ತಲೆ, ಮಂಜು ಏನೂ ಸರಿಯಾಗಿ ಕಾಣುತ್ತಿರಲಿಲ್ಲ. ಆಗಲೇ ಕಾರ್ ಲೈಟ್ಸ್ ಹಠಾತ್ ಆನ್ ಆಯಿತು. ರಾಹುಲ್, ನೀನು ಆನ್ ಮಾಡಿದೀಯಾ? ಇಲ್ಲ, ನಾನಿಲ್ಲೇ ಇದ್ದೀನಿ. ಅವರು ಬೆಚ್ಚಿಬಿದ್ದರು. ಆ ಕ್ಷಣ ಕಾರು ನಿಧಾನವಾಗಿ ಮುಂದೆ ಚಲಿಸಲು ಶುರುಮಾಡಿತು. ಯಾರೂ ಸ್ಟೀರಿಂಗ್ ಬಳಿ ಇಲ್ಲ, ಆದರೂ ಅದು ಸ್ವತಃ ಹೋಗ್ತಾ ಇತ್ತು. ಹೇಯ್ ಕಾರ್ ಎಂದು ಕೂಗಿ ಇಬ್ಬರೂ ಓಡಿದರು. ಆದರೆ ಕಾರು ವೇಗ ಹೆಚ್ಚಿಸಿತು. ಮಂಜಿನೊಳಗೆ ಕಾಯಣಾಗಿಬಿಟ್ಟಿತು. ಮುಂದೇನಾಯ್ತು? ಅವರು ಹತ್ತಿರದ ಹಳ್ಳಿಗೆ ಹೋಗಿ ಸಹಾಯ ಕೇಳಿದರು. ಹಳ್ಳಿಯ ಹಿರಿಯರು ಹೇಳಿದ ಮಾತು ಕೇಳಿ ಅವರು ನಡುಗಿದರು. ಆ ರಸ್ತೆಯಲ್ಲಿ ವರ್ಷಗಳ ಹಿಂದೆ ಒಂದು ಅಪಘಾತ ಆಯಿತು. ಒಬ್ಬ ಚಾಲಕ ಅಲ್ಲಿ ಸತ್ತಿದ್ದಾನೆ. ಅವನ ಆತ್ಮ ಇನ್ನೂ ತನ್ನ ಕಾರ್ ಓಡಿಸ್ತಾ ಇದೆ ಅಂತಾರೆ. ಮುಂದಿನ ದಿನ ಬೆಳಗ್ಗೆ ಪೊಲೀಸರು ಕಾರನ್ನು ಕಾಡಿನೊಳಗೆ ಪತ್ತೆ ಹಚ್ಚಿದರು. ಕಾರು ಡೋರ್ ಮುಚ್ಚಿದ ಸ್ಥಿತಿಯಲ್ಲಿತ್ತು. ಕೀ ಇನ್ನೂ ಇಗ್ನಿಷನ್ನಲ್ಲಿತ್ತು. ಆದರೆ ಒಳಗೆ ಯಾರೂ ಇರಲಿಲ್ಲ. ಇದು ನಿಜವೇ ಅಥವಾ ಕೇವಲ ಕಥೆಯ? ಕೆಲವರು ಇದನ್ನು ಕೇವಲ ಗಾಳಿ ಮಾತು ಅಂತಾರೆ. ಇನ್ನು ಕೆಲವರು ನಾವು ಸ್ವತಃ ನೋಡಿದ್ದೇವೆ ಅಂತಾರೆ. ಆದರೆ ಒಂದು ವಿಷಯ ಖಚಿತ, ಆ ರಸ್ತೆಯಲ್ಲಿ ಇಂದಿಗೂ ರಾತ್ರಿ ಯಾರೂ ಹೋಗೋದಿಲ್ಲ. ಮುಂದಿನ ಬೆಳಗ್ಗೆ ರಾಹುಲ್ ಮತ್ತು ಅಜಯ್ ಮತ್ತೆ ಪೊಲೀಸರ ಜೊತೆ ಕಾಡಿನೊಳಗೆ ಹೋದರು. ಅದು ಕೇರಳದ ಆ ದಟ್ಟ ಕಾಡಿನ ಮಧ್ಯದಲ್ಲೇ ಕಾರು ನಿಂತಿತ್ತು. ಕಾರು ಹೊರಗೆ ನೋಡಿದ್ರೆ ನಿನ್ನೆ ಇದ್ದ ಹಾಗೆ ಇತ್ತು. ಆದರೆ ಒಳಗೆ ಏನೋ ವಿಚಿತ್ರ ಅನುಭವ. ಅಜ್ಞಾತ ಗುರುತುಗಳು. ಪೊಲೀಸರು ಡೋರ್ ಓಪನ್ ಮಾಡಿದರು. ಅಷ್ಟರಲ್ಲಿ ಒಂದು ತಣ್ಣನೆಯ ಗಾಳಿ ಒಳಗಿಂದ ಹೊರಬಂತು. ಸರ್, ಒಳಗೆ ತುಂಬಾ ಚಳಿಯಿದೆ, ಅಜಯ್ ನಡುಗುತ್ತಾ ಹೇಳಿದ. ಸೀಟ್ ಮೇಲೆ ಮಣ್ಣು ಗುರುತುಗಳು, ಹಾಗೆ ಯಾರೋ ಒದ್ದೆ ಕಾಲಿನಿಂದ ಕುಳಿತುಕೊಂಡ ಹಾಗೆ. ಆದರೆ ಅದು ಮಾನವನ ಕಾಲು ಗುರುತುಗಳಂತಿರಲಿಲ್ಲ. ರೇಡಿಯೋ ರಹಸ್ಯ. ಹಠಾತ್ ಕಾರ್ ರೇಡಿಯೋ ಸ್ವತಃ ಆನ್ ಆಯಿತು. ಹೆಲ್ಪ್ ಮೀ ಎಂಬ ಹಳೆಯ ಧ್ವನಿ ಕೇಳಿಸಿತು. ರಾಹುಲ್ ಶಾಕ್ ಆಯಿತು. ಇದು ನಿನ್ನೆ ರಾತ್ರಿ ನಾವು ಕೇಳಿದ ಸೌಂಡ್ ಇದೆ. ಪೊಲೀಸರು ತಕ್ಷಣ ರೇಡಿಯೋ ಆಫ್ ಮಾಡಿದರು. ಆದರೆ ಅದು ಮತ್ತೆ ಸ್ವತಃ ಆನ್ ಆಯಿತು. ಹಳೆಯ ಫೋಟೋ. ಡ್ಯಾಶ್ಬೋರ್ಡ್ ಒಳಗೆ ಒಂದು ಹಳೆಯ ಫೋಟೋ ಸಿಕ್ಕಿತು. ಅದರಲ್ಲೊಬ್ಬ ಚಾಲಕ. ಹಿಂದೆ ಆ ಸೇಮ್ ಕಾರು. ಹಳ್ಳಿ ಹಿರಿಯರು ಹೇಳಿದ ಆತನೇ ಆಗಿರಬಹುದೇ? ಫೋಟೋ ಹಿಂಭಾಗದಲ್ಲಿ ಬರೆದಿತ್ತು, 1989 ಲಾಸ್ಟ್ ಡ್ರೈವ್. ಪೊಲೀಸರು ಕಾರನ್ನು ಸ್ಟೇಷನ್ಗೆ ತೆಗೆದುಕೊಂಡು ಹೋಗಕ್ಕೆ ಸಿದ್ಧರಾದರು. ಆದರೆ ಇಂಜಿನ್ ಸ್ಟಾರ್ಟ್ ಆಗಲಿಲ್ಲ. ಇದು ಮತ್ತೆ ಸ್ಟಾರ್ಟ್ ಆಗುವುದಿಲ್ಲ ಸರ್, ಮೆಕ್ಯಾನಿಕ್ ಹೇಳಿದ. ಅಷ್ಟರಲ್ಲಿ ರಾಹುಲ್ ಫೋನ್ನಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಆಗಿತ್ತು. ಅವರು ನೋಡಿದಾಗ ಕಾರಿನ ಸ್ಟೀರಿಂಗ್ ಸ್ವತಃ ತಿರುಗುತ್ತಾ ಇತ್ತು ಮತ್ತು ಒಂದು ಅಸ್ಪಷ್ಟ ಛಾಯೆ ಚಾಲಕ ಸೀಟ್ನಲ್ಲಿ ಕುಳಿತಂತಿತ್ತು. ಇದು ಇಲ್ಲಿ ಮುಗಿಯಲ್ಲ. ಆ ದಿನದಿಂದ ಆ ಕಾರು ಪೊಲೀಸ್ ಸ್ಟೇಷನ್ನಲ್ಲಿದ್ದರೂ ಪ್ರತಿ ರಾತ್ರಿ 12ಕ್ಕೆ ರೇಡಿಯೋ ಆನ್ ಆಗುತ್ತದೆ. ಲೈಟ್ಸ್ ಫ್ಲಿಕರ್ ಆಗುತ್ತವೆ.